ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ಸೊ ನಮ್ಮ ಫ್ರೆಂಡು ನಮಗೆ ಅವ್ರ ಮನೆಯಲ್ಲೇ ಬೆಳೆದಿರೋ ಕೇಲ್ ಕೊಟ್ಟಿದ್ದಾರೆ. ಸಖತ್ ಬ್ಯೂಟಿಫುಲ್ ಆಗಿದೆ. ಇವತ್ತು ಅದರಲ್ಲಿ ಕೇಲ್ ಮಲಂಗ್ ಅಂತ ಒಂದು ಮಾಡ್ತಾಯಿದ್ದೀನಿ. ಕೇಲ್ ಆ್ಯಕ್ಚುಲಿ ಸಖತ್ ಹೆಲ್ದಿಯಾಗಿರೋ ಫುಡ್, ಅದು ಸಖತ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಎಲ್ಲರೂ ಅದನ್ನು ಜಾಸ್ತಿ ತಿನ್ನಲೇಬೇಕು. ಬಟ್ ಕೇಲ್ ಅಷ್ಟು ರುಚಿಯಾಗಿರೋದಿಲ್ಲ ತಿನ್ನೋದಕ್ಕೆ. ಸಾಮಾನ್ಯವಾಗಿ ಸ್ಯಾಲಡಲ್ಲೆಲ್ಲ ಕೊಟ್ಟರೆ ಅದು ಹಸಿದಾಗಿದ್ದಾಗ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಇದು ಶ್ರೀಲಂಕನ್ ಸ್ಟೈಲಲ್ಲಿ ಕೇಲ್ ಮಲಂಗ್ ಅಂತ ಒಂದು ಮಾಡ್ತಾಯಿದ್ದೀನಿ. ಇದು ಸಖತ್ ರುಚಿಯಾಗಿರುತ್ತೆ. ಸೊ ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಶ್ರೀಲಂಕನ್ ಸ್ಟೈಲಲ್ಲಿ ದಾಲು ಮತ್ತು ಬೀನ್ಸ್ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರದ್ದು ರೆಸಿಪಿನೂ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ಅದನ್ನು. ಓಕೆ, ಇವಾಗ ಶುರು ಮಾಡೋಣ. ಸೊ ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ತೊಗೊಂಡು ಕೇಲ್ನ ನೆನೆಸ್ಕೊಳ್ಳೋಣ. ಅದ್ರಿಗೆ ತುಂಬ ಪೆಸ್ಟಿಸೈಡ್ಸ್ ಇರುತ್ತೆ, ಆಮೇಲೆ ಹುಳುಗಳು ಇರ್ಬೋದು. ಸೊ ಅದಕ್ಕೆ ಇದನ್ನು ಬೆಚ್ಚಗಿರೋ ನೀರಿನಲ್ಲಿ ಒಂದು 5-10 ನಿಮಿಷ ನೆನೆಸ್ಕೊಳ್ಳೋಣ. ಓಕೆ, ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಹಾಕೋಣ. ನೀವು ಇದಕ್ಕೆ ಯಾವ ಥರ ಕೇಲ್ ಬೇಕಾದ್ರೂ ಉಪಯೋಗಿಸ್ಕೊಬೋದು. ಸೊ 2-3 ಥರ ಕೇಲ್ ಬರುತ್ತೆ, ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಬೋದು. ಇದಕ್ಕೆ ಇದು ನೆನೀತಾ ಇರ್ಬೇಕಾದ್ರೆ 1.5 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳೋಣ. ಸ್ವಲ್ಪ ಫೈನಾಗಿ ಹೆಚ್ಕೊಳ್ಳೋಣ. ಇವಾಗ ಕೇಲ್ ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ಒಂದು ಫುಡ್ ಪ್ರೊಸೆಸರ್ನಲ್ಲಿ ಫುಲ್ಲು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಬೇಕಾದರೆ ಚಾಕುನಲ್ಲೂ ಹೆಚ್ಕೊಬೋದು, ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತದು. ಏನಂದರೆ ಅದು ಸ್ಟೆಮ್ ಭಾಗನ ಒಂದು ಸ್ವಲ್ಪ ತೆಗೆದು ಹಾಕಬೇಕು, ಅದು ತುಂಬ ನಾರ್ನಾರಾಗಿರುತ್ತೆ. ಓಕೆ, ಫುಲ್ ನೀಟಾಗಿ ಎಷ್ಟು ಚೆನ್ನಾಗಿದೆ ಇದು. ಇದಕ್ಕಿಂತ ಸಣ್ಣದಾಗಿ ಬೇಕಾದರೂ ಹೆಚ್ಕೊಬೋದು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿಗೆ ಇಟ್ಕೊಳ್ಳೋಣ. ಇವಾಗ ಎಲ್ಲ ರೆಡಿ ಇದೆ, ಇದಕ್ಕೆ ಒಗ್ಗರಣೆನ ಶುರು ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇವಾಗ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಶ್ರೀಲಂಕನ್ ಸ್ಟೈಲ್ ಮಾಡಿದಾಗ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೇ ಸಖತ್ತಾಗಿರುತ್ತೆ. ಬಿಸಿ ಆದಮೇಲೆ ಒಂದು 1/4-1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿ ಬರುತ್ತೆ. ಇದನ್ನು 1 ನಿಮಿಷ ಬಾಡಿಸ್ಕೊಳ್ಳೋಣ. ಆಮೇಲೆ ಒಂದು 8-10 ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದು ಈರುಳ್ಳಿ ಚೆನ್ನಾಗಿ ಬೇಯಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು, ಆವಾಗ ಈರುಳ್ಳಿ ಇನ್ನೂ ಬೇಗ ಬೇಯುತ್ತೆ. ಇವಾಗ ಈರುಳ್ಳಿ ಫುಲ್ಲು ಮೆತ್ತಗಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಕೇಲ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಇವಾಗ ಇದ್ರದ್ದು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ಕೇಲ್ ಚೆನ್ನಾಗಿ ಬೇಯಬೇಕು. ಸೊ ಒಂದು ಲಿಡ್ ಹಾಕಿಟ್ಕೊಳ್ಳೋಣ, ಆವಾಗ ಬೇಯ್ಕೊಳ್ಳುತ್ತೆ. ಅದು ಹಬೆನಲ್ಲೇ ಬೇಯಲಿ, ನೀರೇನು ಹಾಕೋದು ಬೇಡ. ಒಂದು 5-10 ನಿಮಿಷದಲ್ಲಿ ಇದು ಬೆಂದೋಗುತ್ತೆ. ಫುಲ್ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಇದಕ್ಕೆ ನಾನು ಒಂದು ಕೈ ಹಿಡಿಯಷ್ಟು ಕಾಯಿನ ಮಿಕ್ಸಿಲಿ ಹಾಕಿಟ್ಟಿದ್ದೀನಿ. ಅದು ನುಣ್ಣಗಿದ್ದಾಗ ಚೆನ್ನಾಗಿರುತ್ತೆ ಇದಕ್ಕೆ. ಓಕೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೆ. ಓಕೆ, ಇದು ನನ್ನ ಕೇಲ್ ಮಲಂಗ್ ರೆಸಿಪಿ. ಆವಾಗಲೇ ಹೇಳ್ದಂಗೆ ಇದನ್ನು ಅನ್ನದ ಜೊತೆ ಟ್ರೈ ಮಾಡಿ. ಇದ್ರ ಜೊತೆಗೆ ದಾಲ್ ಮತ್ತು ಬೀನ್ಸ್ ಪಲ್ಯನೂ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.